ಗೃಹಲಕ್ಷ್ಮಿ ಫಲಾನುಭವಿಗಳೇ, ಇನ್ನು ಮುಂದೆ ದುಡ್ಡು ಬರುತ್ತೆ ಅನ್ನೋ ಆಸೆನ ಬಿಟ್ಟುಬಿಡಿ. ನಿನ್ನೆ ವಿಡಿಯೋದಲ್ಲಿ ಹೇಳ್ತಿದೆ 12 ಲಕ್ಷ ಫಲಾನುಭವಿಗಳ ಲಿಸ್ಟ್ ನ ಎತ್ತಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ 4,20,000 ಮಹಿಳೆಯರ ಹೆಸರನ್ನ ಸರ್ವರ್ ಇಂದ ಡಿಲೀಟ್ ಮಾಡಿದ್ದಾರೆ. ಇನ್ನು ಮುಂದೆ ನಿಮ್ಗಳಿಗೆ ಅಮೌಂಟ್ ಬರೋದಿಲ್ಲ. ಗೃಹಲಕ್ಷ್ಮಿ ಹಣದಲ್ಲಿ ದೊಡ್ಡ ಬದಲಾವಣೆಗಳು ಆಗ್ತಾ ಇದಾವೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ಯಾವ ಭಾಗದಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳನ್ನ ಅಥವಾ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನಿನ್ನೆ ಹೇಳಿದ್ರಷ್ಟೇನೆ, ಬಟ್ ಇವತ್ತು ಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ. ಈ ಪಟ್ಟಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಬೇಜಾರಾಗುತ್ತೆ, ಬಟ್ ಏನು ಮಾಡಕ್ಕಾಗಲ್ಲ. ಗವರ್ಮೆಂಟ್ ಈ ರೂಲ್ಸ್ ನ ಮೊದಲೇ ಮಾಡ್ಬೇಕಿತ್ತು, ಈ ರೂಲ್ಸ್ ನ ಮಾಡ್ಲಿಲ್ಲ. ಸಡನ್ ಆಗಿ ರೂಲ್ಸ್ ನ ಮಾಡಿ ಈಗ ಎಲ್ಲರಿಗೂ ಶಾಕಿಂಗ್ ನ್ಯೂಸ್ ನ ಕೊಡ್ತಾ ಇರುವಂತ ಗವರ್ಮೆಂಟ್. ಸೊ ಇವತ್ತಿನ ವಿಚಾರನ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ಸೊ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿಜವಾಗ್ಲೂ ಬೇಸರವಾಗುವಂತ ಸಂಗತಿನೇ. ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಡಿಲೀಟ್ ಮಾಡಿದ್ದಾರೆ ಸರ್ವರ್ ಇಂದ ಅಂತ ಹೇಳ್ತೀನಿ. ಸೊ ಮೈಸೂರಲ್ಲಿ 18,000 ಫಲಾನುಭವಿಗಳು ಡಿಲೀಟ್ ಆಗಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ 2,08,030 ಜನ. ಹೈಯೆಸ್ಟ್ ಬೆಂಗಳೂರಲ್ಲಿ ಡಿಲೀಟ್ ಆಗಿರೋದು, ಹೈಯೆಸ್ಟ್ 2,08,030 ಜನ ಡಿಲೀಟ್ ಮಾಡಿದ್ದಾರೆ. ಇಂಥವ್ರನ್ನ ಲಿಸ್ಟ್ ತೆಗೆದಿದ್ದಾರೆ. ಚಿತ್ರದುರ್ಗದಲ್ಲಿ 12,637, ದಕ್ಷಿಣ ಕನ್ನಡದಲ್ಲಿ ಕರೆಕ್ಟ್ ಆಗಿ 9,000 ಜನ, ಶಿವಮೊಗ್ಗದಲ್ಲಿ 8,114, ಕಲಬುರಗಿಯಲ್ಲಿ 7,979 ರೂಪಾಯಿ 9 ಜನ, ಕೊಪ್ಪಳದಲ್ಲಿ 7,200, ಉತ್ತರ ಕನ್ನಡದಲ್ಲಿ 8,380, ಹಾವೇರಿಯಲ್ಲಿ 6,346 ಫಲಾನುಭವಿಗಳು, ಧಾರವಾಡದಲ್ಲಿ 6,397, ಬಳ್ಳಾರಿಯಲ್ಲಿ 4,225, ದಾವಣಗೆರೆಯಲ್ಲಿ 4,000, ಉಡುಪಿಯಲ್ಲಿ 2,800, ಕೊಡಗುವಲ್ಲಿ 2,687, ರಾಯಚೂರಲ್ಲಿ 1,854, ಗದಗಲ್ಲಿ 1,231, ಬಾಗಲಕೋಟೆಯಲ್ಲಿ 524. ಮೆಜಾರಿಟಿ ಹೇಳಿ ನನ್ನ 2 ಲಕ್ಷ ಫಲಾನುಭವಿಗಳು ಬೆಂಗಳೂರಲ್ಲೇ ಇದ್ದಾರೆ. ಬೆಂಗಳೂರಲ್ಲೇ ಹೈಯೆಸ್ಟ್ ರಿಲೀಟ್ ಆಗಿರೋದು. ಇಲ್ಲಿ ನಾವು ಗಮನಿಸಿದೇನು ಅಂತ ಅಂದ್ರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಮಡಿಕೇರಿ ಈ ಭಾಗದಲ್ಲಿ ಅಷ್ಟೊಂದು ಇಲ್ಲವೇ ಇಲ್ಲ. ಆಕ್ಚುಲಿ ಲಿಸ್ಟ್ ಅಲ್ಲಿ ಇಲ್ಲ. ಉತ್ತರ ಕನ್ನಡ ಜಾಸ್ತಿ ಇದೆ, ದಕ್ಷಿಣ ಕನ್ನಡ ಮತ್ತೆ ಬೆಂಗಳೂರಲ್ಲಿ ಹೈಯೆಸ್ಟ್ ಡಿಲೀಟ್ ಆಗಿರುವಂತದ್ದು. ಹಾಸನಲ್ಲೂ ಬಹುಶಃ ಇಲ್ಲ ಅಂತ ಅನ್ಕೋತೀನಿ ನಾನು. ಸೊ ಮೆಜಾರಿಟಿ ಚನ್ನಪಟ್ಟಣ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ಭಾಗಗಳಲ್ಲಿ ಏನು ಕೊಟ್ಟಿಲ್ಲ, ಆಕ್ಚುಲಿ ಮಾಡಿಲ್ಲ ಅವರು. ಸೊ ಏನಂದ್ರೆ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ಮಂಡ್ಯ, ಮೈಸೂರು ಇದೆಲ್ಲ ಒಂದೇ ಭಾಗ ಬರುತ್ತೆ, ಬಟ್ ಅದರಲ್ಲಿ ಮಂಡ್ಯ ಅಂತ ಸ್ಪೆಸಿಫೈ ಮಾಡ್ಲಿಲ್ಲ. ಮೈಸೂರು ಮೇನ್ ಸಿಟಿಯಲ್ಲಿ ಮಾತ್ರ ಇದಿಷ್ಟು ಫಲಾನುಭವಿಗಳನ್ನ ತೆಗೆದು ಹಾಕಿದ್ದಾರೆ. ಸುಮಾರು 1,20,00,000 ಲಾಸ್ ಆಗಿದೆ ನಮ್ಗೆ ಅಂತ ಹೇಳ್ಬಿಟ್ಟು ಇವಾಗ ವರದಿನ ಹೇಳ್ತಾ ಇರುವಂತದ್ದು. ಸೊ ಇಷ್ಟು ದಿನ ಇವ್ರಿಗೆ ಜ್ಞಾನ ಇರ್ಲಿಲ್ವಾ? ಇಷ್ಟು ದಿನ ಇವ್ರಿಗೆ ರೂಲ್ಸ್ ಗೊತ್ತಿರ್ಲಿಲ್ವಾ? ಸಾಲ್ ಆಫ್ ಸಡನ್ ಒಂದು ರೂಲ್ಸ್ ಮಾಡಿದ್ರು, ಈಗ ಎಲ್ಲರಿಗೂ ಸಮಸ್ಯೆನ ತರ್ತಾ ಇದ್ದಾರೆ. ಮುಂದಕ್ಕೆ ಸಮಸ್ಯೆ ಆಗುತ್ತೆ. ಎಷ್ಟು ತೊಂದರೆಗಳು ಮುಂದಿನ ದಿನಗಳಲ್ಲಿ ಎಲ್ಲರೂ ನೋಡ್ಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಇನ್ನು ಮುಂದೆ ನಿಮ್ ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ. 1,24,00,000 ಫಲಾನುಭವಿಗಳಿದ್ರು, ಅದ್ರಲ್ಲಿ ಇವಾಗ 4 ಲಕ್ಷ ಫಲಾನುಭವಿಗಳು ಮೈನಸ್ ಆಗಿದ್ದಾರೆ. ಇಲ್ಲಿಗೆ 1,20,00,000 ಫಲಾನುಭವಿಗಳು ಇವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ದಾರೆ. ಸೊ 4 ಲಕ್ಷ ಅಂದ್ರೆ ಇವಾಗ ಸದ್ಯಕ್ಕೆ ಕೊಟ್ಟಿದ್ದಾರೆ 4,20,000, ಮತ್ತೆ ನಾನೇ 12 ಲಕ್ಷ ಹೇಳಿದ್ದು. ಸೊ ಇದೆಲ್ಲ ಸೇರ್ಸಿದ್ರು ಆಲ್ಮೋಸ್ಟ್ 5 ಲಕ್ಷ ಅಂತ ಇಟ್ಕೊಳ್ಳಿ. ಇನ್ನೂ ಒಂದ್ ಸ್ವಲ್ಪ ದಿನ ತೆಗೆದ್ರು 5 ಲಕ್ಷ ಫಲಾನುಭವಿಗಳನ್ನ ತೆಗೆದು ಹಾಕಿದ್ರು. ಈಗ ನಿಮಗೆ 1,19,00,000 ತನಕ 19-20 ತನಕನೂ ಬರ್ತಾರೆ. ಇಷ್ಟು ಫಲಾನುಭವಿಗಳಿಗಾದ್ರೂ ಅಮೌಂಟ್ ನ ಕೊಡ್ಬೇಕಲ್ಲ. ಇವಾಗ ಏನ್ ಈ ಅಮೌಂಟ್ ನ ಎತ್ಕೊಂಡಿದಾರೆ ಅದನ್ನ ಬೇರೆಯವ್ರಿಗೆ ಕೊಡ್ಬೋದಲ್ಲ. 31ನೇ ಕಂತಿನ ಹಣ ಕೊಡ್ಬೋದಲ್ಲ, ಹೋದ ವರ್ಷದ 2 ಕಂತಿನ ಹಣನ ಕೊಡ್ಬೋದಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬರೀ ದುಡ್ಡು ಉಳಿಸ್ಬೇಕು ಅಂದ್ರೆ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು. ಇದೇ ರೂಲ್ಸ್ ನ ಮೊದಲೇ ಮಾಡ್ಬಿಟ್ಟಿದ್ರೆ ನಮ್ ಜನ ಅಪ್ಲೈ ಮಾಡ್ತಾ ಇರ್ಲಿಲ್ಲ, ಅಥವಾ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇರ್ಲಿಲ್ಲ. ದಿನಕ್ಕೊಂದು ರೂಲ್ಸ್, ಇಮಿಡಿಯೇಟ್ ಆಗಿ ಒಂದು ರೂಲ್ಸ್, ಹೊಸ ಸಿಎಂ ಅಂದ್ರೆ ಒಂದು ರೂಲ್ಸ್, ಹಳೆ ಸಿಎಂ ಇದ್ರೆ ಒಂದು ರೂಲ್ಸ್. ಅದಕ್ಕೆ ಹಿಂಗಿರೋದು ನಮ್ಮ ಪಾಲಿಟಿಕ್ಸ್ ಮತ್ತೆ ನಮ್ಮ ಒಂದು ಸಮಾಜ. ಏನು ಮಾಡಕ್ ಆಗೋದಿಲ್ಲ. ಇದಿಷ್ಟು ಅಪ್ಡೇಟ್ಸ್ ಗಳಿದೆ. ಗೃಹಲಕ್ಷ್ಮಿ 31 ಎಕ್ಸ್ಪೆಕ್ಟ್ ಮಾಡಬೇಡಿ. ಇವಾಗ ಇನ್ನು ಕ್ಯಾನ್ಸಲೇಷನ್ ಪ್ರೊಸೆಸ್ ಅಲ್ಲಿ ಇದೆ. ರೇಷನ್ ಕಾರ್ಡ್ ಯಾವ ರೀತಿ ಕ್ಯಾನ್ಸಲೇಷನ್ ಮಾಡಿದ್ರು ಅದೇ ರೀತಿ ಗೃಹಲಕ್ಷ್ಮಿ ಹಣನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ತುಂಬಾ ತಡ ಆಗುತ್ತೆ, ಅಥವಾ ಬರ್ದೇನು ಇರ್ಬೋದು, ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಗೊತ್ತಿಲ್ಲ. ಇನ್ನು ಮುಂದಕ್ಕೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ನೋಡೋಣ, ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಗೃಹಲಕ್ಷ್ಮಿ ವಿಚಾರವಾಗಿನೇ. ಏನೇ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ನಾನು. 29-30 ಬಂದಿಲ್ಲ ಅಂದ್ರೆ ಬಹುಶಃ ನಿಮ್ಮ ರೇಷನ್ ಕಾರ್ಡ್ಗಳು ಅಥವಾ ನಿಮ್ಮ ಒಂದು ಗೃಹಲಕ್ಷ್ಮಿ ಐಡಿ ನಿಮ್ದು ಕ್ಯಾನ್ಸಲೇಷನ್ ಆಗಿರುತ್ತೆ. ಬೆಂಗಳೂರು 1 ಕರ್ನಾಟಕವನ್ಗೆ ಹೋಗಿ ದಯವಿಟ್ಟು ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಕೂಡ ಪಟ್ಟಿಯಲ್ಲಿ ಇದೆಯಾ ಅಂತ ಹೇಳಿ ಇವಾಗ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸರಿನಾ? ಇದಿಷ್ಟು ಅಪ್ಡೇಟ್ಗಳು ಸಿಗ್ತಾರೆ ಮತ್ತೊಂದಷ್ಟು ವಿಡಿಯೋಲಿ. ನಮಸ್ಕಾರ.